ಹೆಲೋ ಗೈಸ್, ಇವತ್ತಿನಿಂದ ನಾನು ಇಂಗ್ಲೀಷನ್ನು ಸುಲಭವಾಗಿ ಕಲಿಸಲಿಕ್ಕೋಸ್ಕರ ಕನ್ನಡದಲ್ಲಿ ಹೇಳಿಕೊಡ್ತಿದ್ದೇನೆ. ಇದು ಕ್ಲಾಸ್ ನಂಬರ್ 1. ಇಲ್ಲಿ ನಾನು ಫೌಂಡೇಶನ್ ಮತ್ತು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಫಸ್ಟ್ ಲೆಸನ್ ನೌನನ್ನು ಕಲಿಸ್ತಾ ಇದ್ದೇನೆ. ಫಸ್ಟ್ ಥಿಂಗ್, ಐಡೆಂಟಿಫೈಯಿಂಗ್ ದ ವರ್ಡಲ್ಲಿ ಯಾವುದು ಸಬ್ಜೆಕ್ಟ್, ಯಾವುದು ನೌನ್, ಯಾವುದು ವರ್ಬ್, ಯಾವುದು ಅಬ್ಜೆಕ್ಟಿವ್ ಅನ್ನುವಂಥದ್ದನ್ನು ಫಸ್ಟ್ ಫೈಂಡ್ ಔಟ್ ಮಾಡೋದು ಕಲಿಯೋಣ. ಐಡೆಂಟಿಫೈಯಿಂಗ್ ದ ವರ್ಡ್ ಅಂತ ಹೇಳಿದರೆ ಇದರಲ್ಲಿ ಯಾವುದು ನೌನ್ ಯಾವುದು ವರ್ಬ್ ಅನ್ನುವಂಥದ್ದನ್ನು ಐಡೆಂಟಿಫೈ ಮಾಡಬೇಕಾಗ್ತದೆ ಒಂದು ಸೆಂಟೆನ್ಸಲ್ಲಿ. ಸೊ ಈ ರಿಯಾ ಈಸ್ ಪ್ರೇಯಿಂಗ್ ಅನ್ನುವಂತಹ ಸೆಂಟೆನ್ಸಲ್ಲಿ ರಿಯಾ ಈಸ್ ನೌನ್, ಪ್ರೇಯಿಂಗ್ ಈಸ್ ವರ್ಬ್. ಸೀಮಾ ಆ್ಯಂಡ್ ಕಿರಣ್ ಆರ್ ಡ್ಯಾನ್ಸಿಂಗ್. ಸೊ ಇದರಲ್ಲಿ ಸೀಮಾ ಆ್ಯಂಡ್ ಕಿರಣ್ ಬೋತ್ ಆರ್ ಸಬ್ಜೆಕ್ಟ್ ಆ್ಯಂಡ್ ಅವರು ನೌನ್ ಕೂಡ. ಡ್ಯಾನ್ಸಿಂಗ್ ಈಸ್ ಅ ವರ್ಬ್. ಇಲ್ಲಿ ಜಂಬಲ್ ಮಾಡಿ ಕೊಟ್ಟಿದ್ದಾರೆ ಸೆಂಟೆನ್ಸನ್ನು. ನಾವೀಗ ಸೆಂಟೆನ್ಸ್ ಫಾರ್ಮೇಟ್ ಮಾಡಬೇಕು. ಫಸ್ಟ್, ಫೇಸ್ ಜಾನ್ ಇನ್ ಹೀಸ್ ಕೆಲ್ವಿನ್. ಸೊ ಕರೆಕ್ಟಾದ ಸೆಂಟೆನ್ಸ್ ಏನು? ಜಾನ್ ಹಿಟ್ ಕೆಲ್ವಿನ್ ಇನ್ ಹೀಸ್ ಫೇಸ್. ಈ ಸೆಂಟೆನ್ಸಲ್ಲಿ ಜಾನ್ ಅನ್ನುವ ವರ್ಡ್ ನೌನ್ ಮತ್ತು ಅದೇ ಸಬ್ಜೆಕ್ಟ್ ಕೂಡ. ಹಿಟ್ ವರ್ಬ್ ಆಗ್ತದೆ, ಕೆಲ್ವಿನ್ ನೌನ್ ಆಬ್ಜೆಕ್ಟ್ ಆಗ್ತದೆ. ಇನ್ ಪ್ರಿಪೋಸಿಷನ್, ಹೀಸ್ ಪ್ರೊನೌನ್, ಫೇಸ್ ನೌನ್. ಗುಡ್, ವೆಲ್, ಸಿಂಗ್ ಜೇಮ್ಸ್ ಸಾಂಗ್ಸ್. ಸೆಂಟೆನ್ಸ್ ಫಾರ್ಮೇಟ್ ಮಾಡುವಾಗ ಜೇಮ್ಸ್ ಸ್ಯಾಂಗ್ ವೆಲ್, ಹೀಸ್ ಸಾಂಗ್ಸ್ ಆರ್ ಗುಡ್. ವೆಲ್ ಅನ್ನುವಂಥದ್ದು ಆಡ್ವರ್ಬ್. ಸೊ ಇದು ಸ್ಯಾಂಗ್ ಗುಡ್ ಅನ್ನುವಂಥದ್ದು ಹೇಳಲಿಕ್ಕಿಲ್ಲ, ಸ್ಯಾಂಗ್ ವೆಲ್ ಅಂತ ಹೇಳಬೇಕು ಆಡ್ವರ್ಬನ್ನು ಮೆನ್ಷನ್ ಮಾಡೋದಾದರೆ. ಗುಡ್ ಅಂದರೆ ಅಡ್ಜೆಕ್ಟಿವ್. ಸೊ ಹೀಸ್ ಸಾಂಗ್ಸ್ ಆರ್ ಗುಡ್. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ 8 ಟೈಪ್ಸ್ ಉಂಟು: ನೌನ್, ಪ್ರೊನೌನ್, ವರ್ಬ್, ಆಡ್ವರ್ಬ್, ಅಡ್ಜೆಕ್ಟಿವ್, ಕಂಜಂಕ್ಷನ್, ಪ್ರಿಪೋಸಿಷನ್, ಇಂಟರ್ಜಂಕ್ಷನ್. ಸೊ ಅದರಲ್ಲಿ ಫಸ್ಟ್ ಒನ್ ನೌನ್. ನೌನ್ ಅಂದರೆ ನೇಮ್ಸ್ ಆಫ್ ಥಿಂಗ್ಸ್. ಎವ್ರಿಥಿಂಗ್ ಆನ್ ದ ಅರ್ತ್ ಹ್ಯಾಸ್ ಅ ನೇಮ್. ನೌನ್ ಆರ್ ದ ನೇಮ್ಸ್ ಆಫ್ ಪೀಪಲ್, ಪ್ಲೇಸ್, ಥಿಂಗ್ಸ್, ಫೀಲಿಂಗ್ಸ್ ಆರ್ ಐಡಿಯಾಸ್. ಪೀಪಲ್ ಅಂದರೆ ಗರ್ಲ್, ಬಾಯ್, ಪ್ರಿನ್ಸ್, ಬೇಬಿ. ಐಡಿಯಾಸ್, ಲವ್, ಬಿಲೀಫ್, ಫ್ರೆಂಡ್ಶಿಪ್, like that. Names of animals like tiger, zebra, monkey, whale. Names of fruits, apple, orange. Names of things like microscope, paint brush. ಒಂದು ಸೆಂಟೆನ್ಸಲ್ಲಿರುವ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ದ ಸಬ್ಜೆಕ್ಟ್ ಈಸ್ ದ ಪರ್ಸನ್ ಆರ್ ಥಿಂಗ್ ಡೂಯಿಂಗ್, ಪರ್ಫಾರ್ಮಿಂಗ್ ಆರ್ ಕಂಟ್ರೋಲಿಂಗ್ ದ ಆ್ಯಕ್ಷನ್ ಆಫ್ ದ ವರ್ಕ್. ಆ ವರ್ಕನ್ನು ಮಾಡ್ತಾ ಇರುವವರು ಯಾರು, ಅವರೇ ಸಬ್ಜೆಕ್ಟ್. ದ ಆಬ್ಜೆಕ್ಟ್ ಈಸ್ ದ ಪರ್ಸನ್ ಆರ್ ಥಿಂಗ್ ವಿಚ್ ರಿಸೀವ್ ದ ಆ್ಯಕ್ಷನ್ ಆಫ್ ದ ವರ್ಕ್. Following are the subject examples. Peter bought shoes. Peter is the subject. The moon illuminates the grass. Here moon is the subject. Walmart sells clothes. Here Walmart is the subject. Seema liked tea. Seema is the subject. Jim calls his cousin. Jim is the subject because he is the doing action. The woman shows the girl some fish. Fish are the object. I gave him a warning. Him is the object. I gave the chocolate to Lucy. Lucy is the object. I made my friend some coffee. So my friend is the object. The woman sells the fish. Fish is the object. Now types of nouns. Common nouns. Common noun refers to general things like car, city, school, country.
ಕಾಮನ್ ಆಗಿ ಯಾವುದೆಲ್ಲ ಥಿಂಗ್ಸ್ ಇರ್ತದೆ ಅದರ ಹೆಸರುಗಳಿಗೆ ನೌನ್ ಅಂತ ಹೇಳ್ತಾರೆ. ಪ್ರಾಪರ್ ನೌನ್ಸ್ ರೆಫರ್ಸ್ ಟು ಸ್ಪೆಸಿಫಿಕ್ ನೇಮ್ಸ್ ಲೈಕ್ ಟೊಯೋಟಾ, ನ್ಯೂಯಾರ್ಕ್, ಜಾನ್, ಬ್ಯಾಂಗ್ಳೂರ್, ತಾಜ್ ಮಹಲ್. ಟೈಪ್ಸ್ ಆಫ್ ನೌನ್ಸ್. ಕಾಮನ್ ನೌನ್ಸ್ refers to types of noun. Common noun refers to general things like car, city, school, country, etc. Proper noun refers to specific names like Toyota, John, New York, Bangalore, Taj Mahal. Concrete noun refers to things you can experience with your sense. ಇದರಲ್ಲಿ ನಾವು ಯಾವುದೆಲ್ಲ ಟಚ್ ಮಾಡ್ಬೋದು, ನೋಡ್ಬೋದು, ಕೇಳ್ಬೋದು. ಈ ನೌನ್ಸ್ಗಳಿಗೆಲ್ಲ ಕಾಂಕ್ರೀಟ್ ನೌನ್ಸ್ ಅಂತ ಹೇಳ್ತೇವೆ. ಲೈಕ್ ಟೇಬಲ್, ಟ್ರೀ, ಮ್ಯೂಸಿಕ್. ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂದರೆ ಥಿಂಗ್ಸ್ ದ್ಯಾಟ್ ಕ್ಯಾನಾಟ್ perceived by the sense, like love, freedom, idea, belief, meditation. Collective nouns andre it refers to groups of things like team, flock, family, etc. Countable nouns refers to things that can be counted, ಲೆಕ್ಕ ಮಾಡಲಿಕ್ಕೆ ಆಗುವಂಥದ್ದು. ಬುಕ್, chair, student. Uncountable nouns andre it refers to things that cannot be counted like water, air, information, oxygen, electricity. Compound nouns refers to combine of two or more words to form single noun like toothbrush, sunrise, math teacher. Thank you for watching. Please subscribe my channel and press bell icon for more updates.